ದೇಶ 80ನೇ ವರ್ಷದ ಸ್ವಾತಂತ್ರ್ಯ ಆಚರಣೆಯನ್ನು ಮಾಡಿದೆ. ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಏನಾಗಿದೆ ಅನ್ನೋದು ನೀವೆಲ್ಲ ಈಗಾಗಲೇ ಮೀಡಿಯಾದಲ್ಲಿ ನೋಡಿದ್ದೀರಾ. ಲಕ್ಷಾಂತರ ಸ್ವತಂತ್ರ ಹೋರಾಟಗಾರರಿಗೆ ಪ್ರೇರಣೆಯಾಗಿದ್ದ ವಂದೇ ಮಾತರಂ ಗೀತೆ. ಆ ಗೀತೆಗೆ ನಿನ್ನೆ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆರವರು ಹಾಗೂ ಕಾಂಗ್ರೆಸ್ ಪಕ್ಷದ ನಾಯಕರಾದ ಸೋನಿಯಾ ಗಾಂಧಿರವರು ಹಾಗೂ ವಿರೋಧ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿರವರು ವಂದೇ ಮಾತರಂ ಗೀತೆಗೆ ಅಗೌರವವನ್ನು ತೋರಿಸುತ್ತಾರೆ. ಅದರ ವಿರುದ್ಧವಾಗಿ ಇಂದು ಸಾಂಕೇತಿಕವಾಗಿ ನಾವು ಇಲ್ಲಿ ಸೇರಿರುತ್ತೇವೆ. ಈ ಕಾರ್ಯಕ್ರಮಕ್ಕೆ ದೊಡ್ಡಬಳ್ಳಾಪುರ ಕ್ಷೇತ್ರದ ಶಾಸಕರಾದ ಹಾಗೂ ರಾಜ್ಯ ಯುವ ಮೋರ್ಚಾ ಅಧ್ಯಕ್ಷರಾದಂತಹ ಧೀರಾಜ್ ಮುನ್ರಾಜ್ ಅವರು ಬಂದಿದ್ದಾರೆ. ಅವರಿಗೆ ಸ್ವಾಗತ ಕೋರುತ್ತೇನೆ. ಹಾಗೂ ರಾಜ್ಯ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಸಂದೀಪ್ ರವಿರವರು ಬಂದಿದ್ದಾರೆ. ಅವರಿಗೂ ಸಹ ಸ್ವಾಗತ ಕೋರುತ್ತೇನೆ. ಹಾಗೂ ರಾಜ್ಯ ಕಾರ್ಯದರ್ಶಿಗಳಾದಂತಹ ದೀಪಕ್ ಕುಮಾರ್ ಅವರು ಬಂದಿದ್ದಾರೆ. ಅವರಿಗೂ ಸ್ವಾಗತ ಕೋರುತ್ತೇನೆ. ಮತ್ತು ಕೇಂದ್ರ ಯುವ ಮೋರ್ಚಾ ಜಿಲ್ಲೆಯ ಅಧ್ಯಕ್ಷರಾದಂತಹ ಜಗದೀಶ್ ರವರು ಬಂದಿದ್ದಾರೆ. ಅವರಿಗೂ ಸ್ವಾಗತ ಕೋರುತ್ತೇನೆ. ಮತ್ತು ಕೇಂದ್ರ ಹಾಗೂ ಉತ್ತರ ಜಿಲ್ಲೆಯ ಯುವ ಮೋರ್ಚಾ ಕ್ಷೇತ್ರವಾರು ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಜಿಲ್ಲಾವಾರು ಪದಾಧಿಕಾರಿಗಳು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೂ ಸಹ ಸ್ವಾಗತ ಕೋರುತ್ತೇನೆ. ಎಲ್ಲರೂ ಭಾರತ ಮಾತೆಗೆ ಕೂತಿರೋರಲ್ಲೇ ಕೂತಿರಿ. ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿ ಹಾಗೂ ಸೆಂಟ್ರಲ್ ಅಧ್ಯಕ್ಷರಾದ ಜಗದೀಶ್ ಅವರು ಪುಷ್ಪಾರ್ಚನೆ. ಮಾತಾ ಕಿ ಜೈ, ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ. ಅಲ್ಲಿ ಸಿಗ್ತದೆ ಒಂದು ಎಂಟಿಲ್ಲಣ್ಣ. वन्दे मातरम्।
ಒಂದೇ. ಈ ಒಂದು ಸಭೆಗೆ ಸೇರಿರುವಂತ ನಮ್ಮ ರಾಜ್ಯದ ಯುವ ಮೋರ್ಚಾ ಅಧ್ಯಕ್ಷರು ಹಾಗೂ ಮಾನ್ಯ ಶಾಸಕರಾಗಿರುವ ಧೀರಜ್ ಮುನರಾಜು ಅವರಿಗೆ ಮತ್ತು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿರುವ ಸಂದೀಪ್ ರವಿ ಅವರಿಗೂ ಮತ್ತು ಕಾರ್ಯದರ್ಶಿ ಆಗಿರುವಂಥ ದೀಪಕ್ ಅವರಿಗೂ ಮತ್ತು ಎಲ್ಲ ಯುವ ಮಿತ್ರರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ, ಸ್ನೇಹಿತರೆ, ನಿನ್ನೆ 80 ವರ್ಷದ ಸ್ವಾತಂತ್ರ್ಯ ದಿನೋತ್ಸವ ಇಡೀ ದೇಶ ನಮ್ಮ ಸ್ವಾತಂತ್ರ್ಯ ಬದುಕಾಗಿ ಸಾವಿರಾರು ಲಕ್ಷಾಂತರ ಜನ ಬಲಿದಾನ, ಈ ನಮ್ಮ ವಂದೇ ಮಾತರಂ ಒಂದು ರೆವಲ್ಯೂಷನರಿ ಸಾಂಗ್ ಆಗಿ ನಮಗೊಂದು ಸ್ವಾತಂತ್ರ್ಯ ತರೋದಕ್ಕೆ ಬಹಳ ದೊಡ್ಡ ಒಂದು ಶಕ್ತಿಯಾಗಿತ್ತು. ನಮ್ಮ ದೇಶಕ್ಕಾಗಿ ಬಲಿದಾನ ಆದಂಥ ಎಲ್ಲರಿಗೂ ಒಂದು ಗೌರವ ಸಲ್ಲಿಸುವ ಹಾದಿಯಲ್ಲಿ ನಾವು ಇಡೀ ದೇಶದಲ್ಲಿ ಇದ್ದಿದ್ರೆ, ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಲ್ಲಿ ಕಚೇರಿಯಲ್ಲಿ ಶ್ರೀಮತಿ ಸೋನಿಯಾ ಗಾಂಧಿ ಅವರು ವಂದೇ ಮಾತರಂ ಆಡಬೇಕಾದ್ರೆ ಮಧ್ಯದಲ್ಲಿ ನಿಲ್ಲಿಸ್ತಾರೆ. ಇಡೀ ದೇಶಕ್ಕೆ ಅದು ಅಗೌರವ ತಂದಿರುವಂಥ ಕೆಲಸ. ಈ ಕೂಡಲೇ ಅವರು ದೇಶದ ಜನತೆಗೆ ಅವರು ಕ್ಷಮೆ ಯಾಚಿಸಬೇಕು. ಇಲ್ಲ ಅಂತಂದರೆ ಖಂಡಿತವಾಗ್ಲೂ ಈ ಒಂದು 80 ವರ್ಷದ ನಾವು ಸ್ವಾತಂತ್ರ್ಯ ದಿನೋತ್ಸವಕ್ಕೆ ನಾವೇನು ಆಚರಣೆ ಮಾಡಿದ್ವಿ ಅದೊಂದು ಕಳಂಕ ಅಂತ ಹೇಳ್ಬೋದು ಅವ್ರು ಮಾಡಿರೋ ಕೆಲಸ. ಸೊ ನಾವೆಲ್ಲರೂ ಯುವ ಮೋರ್ಚಾದಲ್ಲಿ ಇವತ್ತು ಸೇರಿದ್ದೀವಿ. ಮುಂದಿನ ನಡೆ ಮತ್ತು ಮುಂದಿನ ಈ ಒಂದು ದೃಷ್ಟಿಯಿಂದ ಏನು ಮಾಡ್ತೀವಿ ಅಂತೇಳಿ ನಮ್ಮ ಅಧ್ಯಕ್ಷರು ಮಾತಾಡ್ತಾರೆ. ಕಾಂಗ್ರೆಸ್ ಪಕ್ಷ ಇವತ್ತು ಸೋನಿಯಾ ಗಾಂಧಿ ಅವರು ಅಧ್ಯಕ್ಷರಾಗಿದ್ದಾಗ ಅವರೇ ಸರ್ಕಾರದ ಪ್ರಧಾನಿಗಳಿದ್ದಾಗ ಪ್ರಧಾನಿಗಳು ಇವರು ಬಂದಾಗ ನಿಂತ್ಕೊಂಡು ಗೌರವ ಕೊಡಬೇಕು, ಇಲ್ಲಾಂದ್ರೆ ಸೋನಿಯಾ ಗಾಂಧಿ ಅವರಿಗೆ ಬೇಜಾರಾಗ್ತಿತ್ತು ಅಂತೇಳಿ ಕಾಂಗ್ರೆಸ್ನವರು ಹೇಳ್ತಿದ್ರು. ಆದರೆ ಪ್ರಶ್ನೆ ಮಾಡ್ತೇನೆ, ನೀವು ಈ ತರ ಒಂದು ವಂದೇ ಮಾತರಂ ಗೀತೆಗೆ ಅಗೌರವ ತಂದ್ರಲ್ಲ, ದೇಶದ ಜನತೆಗೆ ಬೇಜಾರಾಗಿಲ್ವಾ? ಅದ್ರ ಬಗ್ಗೆ ನೀವು ಯೋಚನೆ ಮಾಡಿಲ್ವಾ? ಈ ಕೂಡಲೇ ಕಾಂಗ್ರೆಸ್ನ ಎಲ್ಲ ನಾಯಕರು, ಎಲ್ಲ ಕಾರ್ಯಕರ್ತರು ನಿಮ್ಮ ವರಿಷ್ಠರಿಗೆ ಹೇಳೋ ರೀತಿಯಲ್ಲಿ ಹೇಳಿ ಇಡೀ ದೇಶಕ್ಕೆ, ದೇಶದ ಜನತೆಗೆ ಕ್ಷಮೆ ಯಾಚನೆ ಮಾಡಲೇಬೇಕು ಅಂತೇಳಿ ನೀವೆಲ್ಲರೂ ದೇಶಭಕ್ತಿ ಅನ್ನೋದು ನಿಮ್ಮಲ್ಲಿ ಇದ್ರೆ ಮಾಡಬೇಕು. ಯಾಕೆ ಅಂತಂದ್ರೆ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಬಿಜೆಪಿ ಪಕ್ಷ ದೇಶನ ಮುಂದೆ ಒಗ್ಗಟ್ಟಾಗಿ ಹಿಂದೆ ತಗೊಳ್ಬೇಕಂತ ಯೋಚನೆ ಮಾಡ್ತಿದ್ರೆ, ಈ ಕಡೆಯಿಂದ ಕಾಂಗ್ರೆಸ್ನವರು ಬಹುಶಃ ವೋಟ್ ಬ್ಯಾಂಕು ಡಿವೈಡ್ ಮಾಡೋದು ಹೆಂಗೆ ಅನ್ನೋ ದೃಷ್ಟಿಯಿಂದ ಇವತ್ತು ಈ ಪರಿಸ್ಥಿತಿ ಬಂದಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನನಗೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಪ್ರವೀಣ್ ಅವರಿಗೆ ನಾನು ಧನ್ಯವಾದ ತಿಳಿಸ್ತಾ, ಮುಂದೆ ನಮ್ಮ ಸಂದೀಪ್ ರವಿಯವರು ನಮ್ಮೆಲ್ಲರೂ ಉದ್ದೇಶ ಮಾತಾಡ್ತಾರೆ. ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ವಂದೇ ವಂದೇ ಮಾತರಂ ಮಾತರಂ ವಂದೇ ಮಾತರಂ 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 ವಂದೇ ಮಾತರಂ 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 ವಂದೇ ಮಾತರಂ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ವಂದೇ ಮಾತರಂ ವಂದೇ ಮಾತರಂ ವಂದೇ ಮಾತರಂ ವಂದೇ ಮಾತರಂ ಭಾರತ್ ಮಾತಾ ಕಿ ಜೈ. ಭಾರತದ 80ನೇ ಸ್ವಾತಂತ್ರ್ಯ ದಿನೋತ್ಸವದ ಆಚರಣೆಯ ಸಂದರ್ಭದಲ್ಲಿ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಮೊದಲನೆಯ ಬಾರಿಗೆ ದೆಹಲಿಯ ಕೆಂಪುಕೋಟೆಯಲ್ಲಿ ಸಂಪೂರ್ಣವಾದಂತಹ ವಂದೇ ಮಾತರಂ ಗೀತೆಯನ್ನ ಹಾಡಿದಂತಹ ಕೀರ್ತಿ ಇವತ್ತು ನಮ್ಮ ದೇಶದ ಪ್ರಧಾನಿಗಳಾದಂತಹ ನರೇಂದ್ರ ಮೋದಿ ಅವರಿಗೆ, ಹಾಗೆ ನಮ್ಮ ದೇಶದ ಎಲ್ಲ ಜನತೆಯ ಪ್ರತೀಕ ಮತ್ತು ಆದರ್ಶಮಯವಾದಂತಹ ಗೀತೆ ಆಗಿರುವಂತಹ ವಂದೇ ಮಾತರನ್ನ ಸಂಪೂರ್ಣ 6 ಚರಣಗಳನ್ನ ಹಾಡಿರುವಂಥದ್ದು ಇದೇ ಮೊದಲ ಬಾರಿಗೆ. ಅದಕ್ಕೆ ನಾವೆಲ್ಲರೂ ಸಹ ಕೇಂದ್ರದ ಪ್ರಧಾನಮಂತ್ರಿಗಳಾದಂತಹ, ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕು. ನರೇಂದ್ರ ಮೋದಿ
ಒಂದು ಕಡೆ ನಮಗೆ ಖುಷಿ ತರುವಂತ ವಿಚಾರ, 80 ವರ್ಷ ಆದ ನಂತರ ಆದ್ರೂ ಸಹ ನಮ್ಮ ದೇಶದಲ್ಲಿ ಸಂಪೂರ್ಣವಾದಂತ ವಂದೇ ಮಾತರಂ ಗೀತೆಯನ್ನ ಇವತ್ತು ಕೆಂಪುಕೋಟೆಯಲ್ಲಿ ಕೇಳಲಿಕ್ಕೆ ನಮ್ಗೆ ಸಿಗಿರುವಂತದ್ದು. ಆದ್ರೆ ವಿಪರ್ಯಾಸ ಏನು ಅಂತಂದ್ರೆ, ಈ ಒಂದು ವಂದೇ ಮಾತರಂ ಗೀತೆಯನ್ನ ಸಂಪೂರ್ಣವಾಗಿ ಕೇಳಲಿಕ್ಕೆ ನಾವು 80 ವರ್ಷ ತಗೊಳ್ವಲ್ಲ ಅನ್ನೋದು ಇವತ್ತು ನಮ್ಮ ದೇಶದ ವಿಪರ್ಯಾಸ. ವಂದೇ ಮಾತರಂ ಅನ್ನೋದು ಕೇವಲ ಒಂದು ಗೀತೆಗೆ ಸೀಮಿತ ಆಗಿರುವಂತದ್ದಲ್ಲ. ವಂದೇ ಮಾತರಂ ಕೇವಲ ಒಂದು ಘೋಷಣೆ ಅಲ್ಲ. ನಮ್ಮ ಸ್ವಾತಂತ್ರ್ಯದ ಹೋರಾಟದ ಸಂದರ್ಭದಲ್ಲಿ ಇಡೀ ದೇಶವನ್ನ ಒಗ್ಗೂಡಿಸಿ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಚೈತನ್ಯವನ್ನ ತುಂಬಿದಂತಹ ಶಬ್ದಗಳು ವಂದೇ ಮಾತರಂ. ಇಡೀ ದೇಶದಲ್ಲಿರುವಂತಹ ಸ್ವಾತಂತ್ರ್ಯ ಹೋರಾಟಗಾರರಿಗೆ ನಾನು ದೇಶಕ್ಕೋಸ್ಕರ ಹೋರಾಡ್ತೇನೆ, ನನ್ನ ದೇಶಕ್ಕೋಸ್ಕರ ನನ್ನ ಬಲಿದಾನವನ್ನ ಕೊಡ್ತೇನೆ ಅಂತ ಹೇಳಿ ಪ್ರೇರಣೆ ಕೊಟ್ಟಂತೂ ಶಬ್ದಗಳು ವಂದೇ ಮಾತರಂ. ಆದ್ರಿಂದ ವಂದೇ ಮಾತರಂ ಕೇವಲ ಗೀತೆ ಅಲ್ಲ. ಆದ್ರೆ ವಂದೇ ಮಾತರಂ ಗೀತೆಯ ಇತಿಹಾಸವನ್ನ ನೋಡಿದಾಗ ಬಂಕಿಂ ಚಂದ್ರ ಚಟರ್ಜಿ ಅವರು 6 ಚರಣಗಳ ವಂದೇ ಮಾತರಂ ಅನ್ನ ಬರೀತಾರೆ. ಅದಾದ ನಂತರ ಎಲ್ಲ ಸ್ವದೇಶಿ ಚಳುವಳಿಗಳಲ್ಲಿ, ಸ್ವಾತಂತ್ರ್ಯ ಹೋರಾಟಗಳಲ್ಲಿ ವಂದೇ ಮಾತರಂ ಗೀತೆಯನ್ನ ಸಂಪೂರ್ಣವಾಗಿ ಹಾಡ್ತಾ ಇರ್ತಾರೆ. 1937ನೆಯ ಕಾಂಗ್ರೆಸ್ ವರ್ಕಿಂಗ್ ಸಮಿತಿಯಲ್ಲಿದ್ದಂತಹ ಮೊಹಮ್ಮದ್ ಅಲಿ ಜಿನ್ನಾ ಹೇಳ್ತಾರೆ, ನಾವು ಭಾರತವನ್ನ ಎಂದೂ ಸಹ ಹಿಂದೂ ದೇವತೆಗಳಿಗೆ ಹೋಲಿಸೋದನ್ನ ನಾವು ಒಪ್ಕೊಳ್ಳಕ್ ಸಾಧ್ಯ ಇಲ್ಲ. ನೀವು ತ್ವಮಿ ದುರ್ಗಾ ದಶಪ್ರಹರಣಧಾರಿಣಿ ಅಂತ ದುರ್ಗೆ ಮಾತೆಗೆ ಹೋಲಿಸ್ತೀರಾ, ಕಮಲದಲ ವಿಹಾರಿಣಿ ಅಂತ ಹೇಳಿ ಲಕ್ಷ್ಮೀ ಮಾತೆಗೆ ಹೋಲಿಕೆ ಮಾಡ್ತೀರಾ, ವಾಣಿ ವಿದ್ಯಾದಾಯಿನಿ ಅಂತ ಹೇಳಿ ಸರಸ್ವತಿ ಮಾತೆಗೆ ಹೋಲಿಕೆ ಮಾಡ್ತೀರಾ. ನಾವು ಎಂದೂ ಸಹ ಈ ರೀತಿಯ ಹಿಂದೂ ದೇವತೆಗಳಿಗೆ ಭಾರತ ಮಾತೆಯನ್ನ ಹೋಲಿಕೆ ಮಾಡೋದನ್ನ ನಾವು ಒಪ್ಕೊಳ್ಳಿಕ್ ಸಾಧ್ಯ ಇಲ್ಲ. ಆದ್ರಿಂದ ನಾವು ವಂದೇ ಮಾತರಂ ಗೀತೆಯನ್ನ ಹಾಡಲ್ಲ ಅಂತ ಹೇಳಿ 1937ನೇ ಇಸ್ವಿಯ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯಲ್ಲಿ ಏನಿರ್ತಾರೆ ಮೊಹಮ್ಮದ್ ಅಲಿ ಜಿನ್ನಾ ಅವರು ಪ್ರಸ್ತಾಪ ಮಾಡ್ತಾರೆ. ನಾವು ಅದಾದ ನಂತರ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯಲ್ಲಿ ನಿರ್ಧಾರ ತಗೋತಾರೆ, ನಾವು 2 ಚರಣಗಳು ಮಾತ್ರ ವಂದೇ ಮಾತರಂನ ಹಾಡುವಂಥದ್ದು, ತ್ವಮಿ ದುರ್ಗಾ ದಶಪ್ರಾಣಧಾರಿಣಿ ಅಂತ ಹಾಡಲ್ಲ, ಭಾರತವೇ ಶಕ್ತಿ ನಿನಗೆ ನಾವು ಅರ್ಪಿಸ್ತಾ ಇರುವಂತದ್ದು ಭಕ್ತಿ ಅಂತ ಹೇಳಿ ನಾವು ಹಾಡಲ್ಲ ಅಂತ ಹೇಳಿ ನಿರ್ಧಾರವನ್ನ ತಗೋತಾರೆ. ಅಂದಿನಿಂದ ಇಲ್ಲಿಯವರೆಗೆ ನಾವು 2 ಚರಣಗಳ ವಂದೇ ಮಾತರಂ ಮಾತ್ರ ಹಾಡ್ತಾ ಬರ್ತಾ ಇದ್ದೀವಿ. ನಿನ್ನೆ ನಡೆದಿರುವಂತಹ ಘಟನೆ, ಒಂದು ಕಡೆ ಕೆಂಪುಕೋಟೆಯಲ್ಲಿ ನರೇಂದ್ರ ಮೋದಿಜಿಯವರು ನಡೆಸಿಕೊಟ್ಟಂತಹ ಕಾರ್ಯಕ್ರಮದಲ್ಲಿ ಪೂರ್ಣವಾದಂತಹ ವಂದೇ ಮಾತರಂ ಗೀತೆಯನ್ನ ಅಲ್ಲಿರುವಂತಹ ಎಲ್ಲಾ ಜನರು ಸೇರಿ ಅಭಿಮಾನದಿಂದ ಹಾಡ್ತಾರೆ. ಅಲ್ಲಿಂದ ತೂಗಳತೆ ದೂರದಲ್ಲಿರುವಂತಹ ಕಾಂಗ್ರೆಸ್ ಪಕ್ಷದ ಕೇಂದ್ರ ಕಚೇರಿಯಲ್ಲಿ ನಡೆದಂತಹ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಸೋನಿಯಾ ಗಾಂಧಿ ಅವರು ಯಾವಾಗ 2ನೇ ಚರಣ ಮುಕ್ತಾಯ ಆಗ್ತಾ ಬರುತ್ತೆ, 3ನೇ ಚರಣ ಶುರುವಾಗುವಂತ ಸಂದರ್ಭದಲ್ಲಿ ನಿಲ್ಸಿ ಅಂತ ಹೇಳ್ತಾರೆ. ಅದು ನಿಲ್ಸದೇ ಇದ್ದಂತ ಸಂದರ್ಭದಲ್ಲಿ ಅವರ ಪಕ್ಷದ ಮುಖಂಡರನ್ನ ಕರೆದು ಈ ರೀತಿ ನಾವು ಆಡ್ಲಿಕ್ಕಿಲ್ಲ, ಇದು ನಾವು 2 ಸ್ಟ್ಯಾನ್ಸ್ ಆಡುವಂಥದ್ದು ಅನ್ನೋದನ್ನ ಅವರು ಕರೆದು ತಿಳಿಸ್ತಾರೆ. ನಾನು ಈ ಹೋರಾಟದ ಮುಖಾಂತರ ಸೋನಿಯಾ ಗಾಂಧಿ ಅವರಿಗೆ ತಮ್ಮ ಮಾಧ್ಯಮದ ಮುಖಾಂತರ ತಲುಪಿಸುವಂತದ್ದು ಏನು ಅಂತಂದ್ರೆ, ನಾವೆಲ್ಲ ಯುವ ಮೋರ್ಚಾದ ಕಾರ್ಯಕರ್ತರಿದ್ದೀವಿ, ನಾವೆಲ್ಲ ದೇಶ ಬಂದಿದ್ದೀವಿ. ನಮಗೆ ತಿಳಿಸುವಂತದ್ದು ಏನು ಅಂತಂದ್ರೆ, ತಾವು ಆಂಟೋನಿಯೋ ಇಂದ ಸೋನಿಯಾ ಅಂತ ಹೆಸರು ಬದಲಾಯಿಸ್ಕೊಂಡಿರ್ಬೋದು, ಆದ್ರೆ ಈ ದೇಶದ ನಾಗರಿಕತೆ ಮತ್ತು ವಿಚಾರವನ್ನ ತಾವು ಅಳವಡಿಸ್ಕೊಳ್ಬೇಕು ಅಂತ ಹೇಳಿ ಈ ಸಭೆಯ ಮುಖಾಂತರ, ಈ ಹೋರಾಟದ ಮುಖಾಂತರ ನಿಮ್ಗೆ ಆಗ್ರಹವನ್ನ ಮಾಡ್ತಾ ಇದ್ದೀವಿ. ಇದು ರೋಬೋಟ್ ಇಟ್ಕೊಂಡು ರಿಮೋಟ್ ಕಂಟ್ರೋಲ್ ಅಲ್ಲಿ ಆಪರೇಟ್ ಮಾಡುವಂತ ಪ್ರಧಾನಿಗಳು ನಡೆಸ್ತಾ ಇರುವಂತ ದೇಶ ಅಲ್ಲ. ಇವತ್ತು ಗಂಡೆದೆಯ ಪ್ರಧಾನಿ, 56 ಇಂಚಿನ ಎದೆಯ ಪ್ರಧಾನಿ ನಡೆಸ್ತಾ ಇರುವಂತ ದೇಶ. ಈ ದೇಶದಲ್ಲಿ ಸೋನಿಯಾ ಗಾಂಧಿ ಅವರು ಇರಲಿ, ಅವ್ರ ಮಗ ರಾಹುಲ್ ಗಾಂಧಿ ಅವರು ಇರಲಿ, ಅವ್ರ ಮಗಳು ಪ್ರಿಯಾಂಕಾ ಗಾಂಧಿ ಇರಲಿ, ಇಲ್ಲ ಅವ್ರು ಯಾವುದೇ ಇಟಾಲಿಯ ವಂಶಸ್ಥರು ಬಂದರೂ ಸಹ ಇನ್ನು ಮುಂದೆ ಈ ದೇಶದಲ್ಲಿ ಸಂಪೂರ್ಣವಾದಂತ ವಂದೇ ಮಾತರಂ ಹಾಡೋದಕ್ಕೆ ಮಾತ್ರ ಸಾಧ್ಯ ಅಂತ ಈ ಹೋರಾಟದ ಮುಖಾಂತರ ನಾನು ಆಗ್ರಹವನ್ನು ಮಾಡ್ತೇನೆ. 1971ನೇ ಇಸ್ವಿಯಲ್ಲಿ ನಮ್ಮ ದೇಶದಲ್ಲಿ ಪ್ರಿವೆನ್ಷನ್ ಆಫ್ ಇನ್ಸಲ್ಟ್ಸ್ ಟು ನ್ಯಾಷನಲ್ ಆನರ್ ಆಕ್ಟ್ ಅಂತ
ನಮ್ಮ ದೇಶದಲ್ಲಿ ಒಂದು ಕಾಯ್ದೆಯನ್ನ ಪಾಸ್ ಮಾಡ್ತಾರೆ. 1971ನೇ ಇಸ್ವಿಯಲ್ಲಿ ಜಾರಿಯಾಗಿರುವಂತ ಕಾಯ್ದೆ. ನಾವು ನ್ಯಾಷನಲ್ ಅಂತ ಮಾಡ್ತೀವಿ, ಅತ್ಯಂತ ಅಭಿಮಾನದಿಂದ ಆಡ್ತೀವಿ. ಆದ್ರೆ ಕೆಲವು ವ್ಯಕ್ತಿಗಳು ಅದಕ್ಕೆ ಕನಿಷ್ಠವಾದಂತ ಗೌರವವನ್ನು ಕೊಡದೇ ಇರುವಂತದ್ದನ್ನ ನಾವು ನೋಡಿದ್ದೀವಿ. ಇದೆಲ್ಲವನ್ನ ಮನಗಂಡು ಒಂದೇ ಮಾತರಂ ಗೀತೆ ರಾಷ್ಟ್ರಗೀತೆ, ಇಟ್ ಇಸ್ ಅ ನ್ಯಾಷನಲ್ ಸಾಂಗ್, ಜನಗಣ ಮನ ನಮ್ಮ ನ್ಯಾಷನಲ್ ಆಂಥಮ್, ಎರಡೂ ಸಹ ನಮ್ಗೆ ಸಮಾನವಾಗಿ ಸ್ವೀಕರಿಸಬೇಕು ಅಂತ ಹೇಳಿ 2026ನೇ ಇಸ್ವಿಯಲ್ಲಿ ಕೇಂದ್ರದ ಗೃಹ ಸಚಿವರಾಗಿರುವಂತಹ ಚಾಣಕ್ಯ ಅಮಿತ್ ಶಾ ಅವರು ಒಂದು ಕಾಯ್ದೆಯನ್ನ ಜಾರಿಗೆ ತರ್ತಾರೆ. ಅದೇ 1971ನೇ ಕಾಯ್ದೆಗೆ ಒಂದು ತಿದ್ದುಪಡಿಯನ್ನ ತಂದು ನ್ಯಾಷನಲ್ ಆಂಥಮ್ ಅಂಡ್ ನ್ಯಾಷನಲ್ ಸಾಂಗ್ ಇವತ್ತ ಸೇಮ್ ಇಂಪಾರ್ಟೆನ್ಸ್ ಅಂತ ಹೇಳಿ ಕಾಯ್ದೆಗೆ ಅಮೆಂಡ್ ಮಾಡ್ತಾರೆ. ಅದಾದ ನಂತರ ಸೆಕ್ಷನ್ 3 ಅನ್ನೋದು ಏನಿರುತ್ತೆ, ಆ ಸೆಕ್ಷನ್ 3ಯ ಅನ್ವಯ ಯಾವುದೇ ವ್ಯಕ್ತಿ ನ್ಯಾಷನಲ್ ಆಂಥಮ್ಗೆ ಅಗೌರವವನ್ನ ಸೂಚಿಸಿದ್ರೆ ಅವನ ಮೇಲೇನು ಕ್ರಮ ತಗೊಳ್ಳೋದಕ್ಕೆ ಕಾನೂನಲ್ಲಿ ಅವಕಾಶನೇ ಇರ್ತಿರ್ಲಿಲ್ಲ. ಆದ್ರೆ ಈಗ ಸೆಕ್ಷನ್ 3ಯಲ್ಲಿ ಅಮೆಂಡ್ಮೆಂಟ್ ಅನ್ನ ಮಾಡಿ ಯಾರು ನ್ಯಾಷನಲ್ ಸಾಂಗ್ಗಾಗ್ಲಿ ಅಥವಾ ನ್ಯಾಷನಲ್ ಆಂಥಮ್ಗಾಗ್ಲಿ ಅಗೌರವವನ್ನ ಸೂಚಿಸ್ತಾರೋ ಅವ್ರಿಗೆ 3 ವರ್ಷಗಳ ಕಾಲದ ತನಕ ಶಿಕ್ಷೆಯನ್ನ ವಿಧಿಸಬಹುದು. ಹಾಗೆ ಅವ್ರಿಗೆ 25,000ವರೆಗೆ ದಂಡವನ್ನ ಮಿನಿಮಮ್ ಹಾಕಬೇಕು ಅಂತ ಹೇಳಿ ಕಾಯ್ದೆಯಲ್ಲಿ ಅಮೆಂಡ್ಮೆಂಟ್ ಅನ್ನ ಮಾಡಿರುವಂತೆ. ಇವತ್ತು ನಾವು ನಡೆದಿರುವಂತಹ ಘಟನೆಯನ್ನ ವಿಡಿಯೋವನ್ನ ಸೂಕ್ಷ್ಮವಾಗಿ ಗಮನಿಸಿದಾಗ ನಮಗೆ ಕಾಣಿಸುವಂತದ್ದು, ಇಟ್ ಇಸ್ ಅ ಕ್ಲಿಯರ್ ವೈಲೇಷನ್ ಆಫ್ ಸೆಕ್ಷನ್ 3 ಆಫ್ ದ ಪ್ರಿವೆನ್ಷನ್ ಆಫ್ ಇನ್ಸಲ್ಟ್ಸ್ ಟು ನ್ಯಾಷನಲ್ ಆನರ್ಸ್ ಆಕ್ಟ್. ಆದ್ರಿಂದ ನಮ್ಮ ಆಗ್ರಹ ಏನು ಅಂತಂದ್ರೆ, ವಂದೇ ಮಾತರಂ ಗೀತೆಗೆ ಅಗೌರವ ತೋರಿರುವಂತಹ ಸೋನಿಯಾ ಗಾಂಧಿ ಅವರ ವಿರುದ್ಧ ಕಾನೂನು ಕ್ರಮವನ್ನ ಪ್ರಿವೆನ್ಷನ್ ಆಫ್ ಇನ್ಸಲ್ಟ್ಸ್ ಟು ನ್ಯಾಷನಲ್ ಆನರ್ಸ್ ಆಕ್ಟ್ ಪ್ರಕಾರ ಅದರ ಅಡಿಯಲ್ಲಿ ಅವ್ರ ಮೇಲೆ ಕಾನೂನು ಕ್ರಮವನ್ನ ಜರುಗಿಸಿ ಅವ್ರ ಮೇಲೆ FIR ಅನ್ನು ದಾಖಲು ಮಾಡಬೇಕು ಅಂತ ಹೇಳಿ ನಮ್ಮ ಆಗ್ರಹ. ನಮ್ಮ ಎಲ್ಲ ಯುವ ಮೋರ್ಚಾದ ಬೆಂಗಳೂರು ಕೇಂದ್ರ ಮತ್ತು ಬೆಂಗಳೂರು ಉತ್ತರ ಜಿಲ್ಲೆಯ ಕಾರ್ಯಕರ್ತರು, ನಮ್ಮ ಯುವ ಮೋರ್ಚಾದ ರಾಜ್ಯದ ಅಧ್ಯಕ್ಷರಾದಂತಹ ದೊಡ್ಡಬಳ್ಳಾಪುರ ಕ್ಷೇತ್ರದ ಶಾಸಕರು ಆಗಿರುವಂತಹ ಧೀರಜ್ ಮುನ್ರಾಜು ಸರ್ ಅವರ ನೇತೃತ್ವದಲ್ಲಿ ಇವತ್ತು ವಂದೇ ಮಾತರಂ ಗೀತೆಗೆ ಗೌರವವನ್ನ ಸಲ್ಲಿಸಿದ ನಂತರ ಈ ಒಂದು ಅಪಮಾನದ ಜಾಗೃತಿಯನ್ನು ಮೂಡಿಸೋದಕ್ಕೋಸ್ಕರ ಇವತ್ತು ನಾವೆಲ್ಲರೂ ಸೇರಿದ್ದೀವಿ. ಇದಾದ ನಂತರ ನಾವೆಲ್ಲರೂ ಸಹ ಅಧ್ಯಕ್ಷರ ನೇತೃತ್ವದಲ್ಲಿ ಇವತ್ತಿನ ಮಲ್ಲೇಶ್ವರಂನ ಆರಕ್ಷಣಾ ಠಾಣೆಗೆ ಹೋಗಿ ಸೋನಿಯಾ ಗಾಂಧಿ ಅವರ ವಿರುದ್ಧ ದೂರನ್ನ ಸಲ್ಲಿಸೋರಿದ್ದೇವೆ. ಆದ್ರಿಂದ ತಾವೆಲ್ಲರೂ ಸಹ ಯುವ ಮೋರ್ಚಾದ ಕಾರ್ಯಕರ್ತರು ನಮ್ಮ ಜೊತೆ ಕಾರ್ಯಕ್ರಮದ ನಂತರ ಅಧ್ಯಕ್ಷರು ಇವತ್ತಿನ ಭಾಷಣದ ಬಗ್ಗೆ ಮಾತಾಡಿದ ನಂತರ ನ್ಯಾಷನಲ್ ಆಂಥಮ್ ಇರುತ್ತೆ. ನ್ಯಾಷನಲ್ ಆಂಥಮ್ನ ನಂತರ ನಾವೆಲ್ಲರೂ ಸಹ ಮಲ್ಲೇಶ್ವರಂ ಅಲ್ಲಿರುವಂತಹ ಪೊಲೀಸ್ ಠಾಣೆಗೆ ತೆರಳಿ ಸೋನಿಯಾ ಗಾಂಧಿ ಅವರ ವಿರುದ್ಧ ದೂರನ್ನ ದಾಖಲಿಸಬೇಕಾಗಿರುತ್ತೆ. ನಾನು ಆರಕ್ಷಕರಲ್ಲಿ ಮನವಿ ಮಾಡ್ಕೊಳ್ಳುವಂಥದ್ದು ಏನು ಅಂತಂದ್ರೆ, ಸರ್ ನಾವೆಲ್ಲ ದೇಶಾಭಿಮಾನಿಗಳು, ಈ ದೇಶವನ್ನ ಪ್ರೀತಿಸುವಂಥವ್ರು, ಈ ದೇಶವನ್ನ ಅಭಿಮಾನಿಸುವಂಥವ್ರು. ಯಾವುದೇ ವ್ಯಕ್ತಿ ಅವರೆಷ್ಟೇ ಸದೃಢವಾಗಿರಲಿ, ಅವ್ರು ಯಾವುದೇ ಅಧಿಕಾರದಲ್ಲಿರಲಿ, ಅವರು ನಮ್ಮ ರಾಷ್ಟ್ರಗೀತೆಗೆ ಅಪಮಾನ ಮಾಡಿರುವಂಥದ್ದನ್ನ ನಾವು ಸಹಿಸಲ್ಲ. ಆದ್ರಿಂದ ನಾವ್ಯಾರೂ ಸಹ ಇಲ್ಲಿ ಗಲಭೆ ಮಾಡೋದಕ್ಕೆ ಬಂದಿಲ್ಲ, ನಾವ್ಯಾರೂ ಸಹ ಇಲ್ಲಿ ಏನೋ ಮಿಸ್ಕ್ರಿಯೆಂಟ್ಸ್ ಆಗಿ ಬಂದಿಲ್ಲ. ನಾವೆಲ್ಲ ದೇಶದ ಅಭಿಮಾನಿಗಳು, ಈ ದೇಶದ ಯುವಕರು. ಈ ದೇಶದ ಯುವಕರಾಗಿ ನಾವು ದೇಶಕ್ಕೆ ಅಪಮಾನವೆಸಗಿರುವಂತಹ ಸೋನಿಯಾ ಗಾಂಧಿ ಅವರ ವಿರುದ್ಧ ದೂರನ್ನ ದಾಖಲಿಸಕ್ಕೆ ನಾವು ನಿಮ್ಮ ಪೊಲೀಸ್ ಠಾಣೆಗೆ ಬರ್ತೀವಿ. ಆದ್ರಿಂದ ತಾವು ಸಹ ನಮಗೆ ಸಹಕರಿಸಬೇಕು ಅಂತ ಕೇಳ್ಕೊಳ್ತಾ ಈ ಒಂದು ಹೋರಾಟವನ್ನ ಉದ್ದೇಶಿಸಿ ರಾಜ್ಯದ ಅಧ್ಯಕ್ಷರಾಗಿರುವಂತಹ ಧೀರಜ್ ಮುನ್ರಾಜ್ ಅವರು ಮಾತಾಡ್ತಾರೆ ಅಂತ ವಿನಂತಿ ಮಾಡ್ತಾರೆ. ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ. ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಾಗಿರುವಂತಹ ನರೇಂದ್ರ ಮೋದಿ ಅವರಿಗೆ, ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಾಗಿರುವಂತಹ ನರೇಂದ್ರ ಮೋದಿ ಅವರಿಗೆ, ರಾಷ್ಟ್ರ ಗೀತೆಗೆ ಅಪಮಾನ ಮಾಡಿದಂತಹ ಸೋನಿಯಾ ಗಾಂಧಿಗೆ, ರಾಷ್ಟ್ರಗೀತೆಗೆ ಅಪಮಾನ ಎಸಗಿದಂತಹ ಸೋನಿಯಾ ಗಾಂಧಿ ಅವರಿಗೆ, ರಾಷ್ಟ್ರಗೀತೆಗೆ ಅಪಮಾನ ಮಾಡಿದಂತ ಕಾಂಗ್ರೆಸ್ ಪಕ್ಷಕ್ಕೆ, ರಾಷ್ಟ್ರಗೀತೆಗೆ ಅಪಮಾನ ಮಾಡಿದಂತ ರಾಹುಲ್ ಗಾಂಧಿ ಅವರಿಗೆ,
ದೇಶದ ರಾಷ್ಟ್ರಭಕ್ತ ಪ್ರಧಾನಮಂತ್ರಿಗಳಾಗಿರುವಂತಹ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ನಿನ್ನೆ 80ನೆಯ ಸ್ವತಂತ್ರ ದಿನಾಚರಣೆಯಂದು ಈ ದೇಶದ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಕೆಂಪುಕೋಟೆಯಲ್ಲಿ 6 ಚರಣದ ವಂದೇ ಮಾತರಂ ಗೀತೆಯನ್ನ ಸಂಪೂರ್ಣವಾಗಿ ಆಡೋದ್ರ ಮುಖಾಂತರ ಇತಿಹಾಸವನ್ನ ಸೃಷ್ಟಿ ಮಾಡಿದ್ರೆ, ರಾಷ್ಟ್ರಭಕ್ತಿಗೆ ಪ್ರತೀಕವಾದಂತಹ ನಮ್ಮ ಪಕ್ಷ ರಾಷ್ಟ್ರಗೀತೆಗೆ ಗೌರವವನ್ನ ಸಲ್ಲಿಸ್ತಾ ಇದ್ರೆ, ಇತ್ತ ದೇಶದ ವಿಭಜನೆಗೆ ಕಾರಣವಾಗಿರುವಂತಹ ಕಾಂಗ್ರೆಸ್ ಪಾರ್ಟಿಯವರು ನಿನ್ನೆ ಅವರ ಪ್ರಧಾನ ಕಚೇರಿ ಎಐಸಿಸಿಯ ಪ್ರಧಾನ ಕಚೇರಿಯಲ್ಲಿ ನಡೆದಂತ ಸ್ವತಂತ್ರ ದಿನಾಚರಣೆಯ ಸಂಭ್ರಮೋತ್ಸವದಲ್ಲಿ ಅವರು ನೇರವಾಗಿ ನಮ್ಮ ಸಂದೀಪ್ ರವಿ ಅವರು ಹೇಳಿದಂಗೆ ಈ ದೇಶದ ಕಾನೂನು, ಈ ನೆಲದ ಕಾನೂನು ಏನು prevention of insults to national honors 1971ರ ಕಾನೂನು ಸೆಕ್ಷನ್ 3 ಅಡಿಯಲ್ಲಿ ಇರುವಂತಹ ಕಾನೂನಿನ ಅಡಿಯಲ್ಲಿ ರಾಷ್ಟ್ರಗೀತೆಗೆ ಅಪಮಾನವನ್ನ ಎಸಗಿದಂತ ಕೀರ್ತಿಗೆ ನಿನ್ನೆ NRI ಅಂತ ಹೇಳಿ ಏನು ನಮ್ಮ ಟ್ರೋಲ್ ಪೇಜ್ಗಳವರು ನಿನ್ನೆಯಿಂದ ಹಾಕ್ತಾ ಇದ್ದಾರೆ, ನಾನ್ ರೆಸಿಡೆಂಟ್ ಇಟಾಲಿಯನ್ ಅಂತ. NRI ಆಗಿರುವಂತ ಸನ್ಮಾನ್ಯ ಶ್ರೀಮತಿ ಸೋನಿಯಾ ಗಾಂಧಿ ಅವರು 2ನೇ ಚರಣದ ನಂತರ ನೇರವಾಗಿ ಹಾಡನ್ನ ಬಂದ್ ಮಾಡಿ ಅಂತ ಹೇಳಿ ನಿನ್ನೆ ಅವರು ನಡವಳಿಕೆ ಮಾಡಿರುವಂತಹ ನೀತಿ, ನಡ್ಕೊಂಡಿರುವಂತಹ ರೀತಿ ಈ ಸೆಕ್ಷನ್ ನ ಅಡಿಯಲ್ಲಿ ನಮ್ಮ ನೆಲದ ಕಾನೂನಿಗೆ ಅಗೌರವ ತರುವಂತಹ ನೀತಿ ಅವರು ನಿನ್ನೆ ತೋರ್ಪಡಿಸಿದ್ದಾರೆ. ಈ ಕೂಡಲೇ ಕೇಂದ್ರದ ಸರ್ಕಾರದಲ್ಲಿ ನಮ್ಮ ಗೃಹ ಮಂತ್ರಿಗಳು ಸುಮೋಟೋ ಕೇಸನ್ನ ಜಾರಿ ಮಾಡಿ ಕಾಂಗ್ರೆಸ್ ಕಚೇರಿಯಲ್ಲಿ ವಂದೇ ಮಾತರಂ ಗೀತೆಗೆ ಅಪಮಾನ ಮಾಡಿದಂತ ಶ್ರೀಮತಿ ಸೋನಿಯಾ ಗಾಂಧಿ ಅವರನ್ನ ಈ ಕೂಡಲೇ ಬಂಧಿಸಬೇಕು ಅಂತ ಹೇಳಿ ನಾವು ಈ ಮೂಲಕ ಯುವ ಮೋರ್ಚಾದ ಕಾರ್ಯಕರ್ತರು ಆಗ್ರಹವನ್ನ ಮಾಡ್ತಾ, ಕಾನೂನು ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಒಂದೇ. ಇವತ್ತು ಕಾನೂನಿನ ಅಡಿಯಲ್ಲಿ ನಮ್ಮ ಆರಕ್ಷಕ ಸಿಬ್ಬಂದಿಗಳು ನಮಗೆ ನೋಟಿಸ್ ಅನ್ನ ಜಾರಿ ಮಾಡಿದ್ರು. ಅದೇ ರೀತಿಯಲ್ಲಿ ಕಾನೂನಿಗೆ ಗೌರವವನ್ನ ಕೊಟ್ಟು ಇವತ್ತು ನಾವು ಕಾನೂನಿನ ಅಡಿಯಲ್ಲಿ ನಮ್ಮ ಪಕ್ಷದ ಕಚೇರಿಯಲ್ಲಿ ಈ ಒಂದು ಸಣ್ಣ ಸಾಂಕೇತಿಕವಾದಂತಹ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಏನಾದ್ರೂ ಈ ಕೂಡಲೇ ನಾನು ರಾಜ್ಯದಲ್ಲಿ ಆಡಳಿತ ಮಾಡ್ತಿರುವಂತ, ನಾನು ರಾಷ್ಟ್ರಭಕ್ತ, ನಾನು ಮೋದಿಯವರ ಜೊತೆ ಕೈ ಜೋಡಿಸ್ತೀನಿ, ನಾನು ಈ ದೇಶವನ್ನ ಕಟ್ಟಲಿಕ್ಕೆ ಸಹಕಾರವನ್ನ ಕೊಡ್ತೀನಿ ಅಂತ ದೇಶದ ಬಗ್ಗೆ ಅಭಿಮಾನ ಇದೆ ಅಂತ ಹೇಳುವಂತ ಮುಖ್ಯಮಂತ್ರಿಗಳು ಈ ಕೂಡಲೇ ನಾಡಿನ ಜನತೆಗೆ, ದೇಶದ ಜನತೆಗೆ ಅವರ ಅಧಿನಾಯಕಿಯ ಪರವಾಗಿ ಅವರು ಸಹ ಈ ಕೂಡಲೇ ಕ್ಷಮೆಯನ್ನ ಯಾಚಿಸಬೇಕು. ನಮ್ಮ ರಾಷ್ಟ್ರೀಯತೆಗೆ ಧಕ್ಕೆ ತರುವಂತ ಯಾವುದಾದ್ರೂ ನಡೆಯನ್ನ, ಅದು ಯಾವ ಪಕ್ಷದ, ಯಾವ ರಾಜಕೀಯ ಪಕ್ಷದ ಮುಖಂಡರು ಆದ್ರೂ ಸಹ ರಾಷ್ಟ್ರೀಯತೆಗೆ ಧಕ್ಕೆ ಕೊಡುವಂತ ಯಾವುದೇ ನಡೆಯನ್ನ ಮಾಡಿದ್ರೆ ಅದರ ವಿರುದ್ಧವಾಗಿ ಈ ದೇಶದ ಯುವಕರು ನಾವೆಲ್ಲರೂ ಸಿಡಿದು ಹೇಳುತ್ತೇವೆ. ಈ ದೇಶದ ಅಖಂಡತೆಗೆ, ಈ ದೇಶದ ರಾಷ್ಟ್ರೀಯತೆಗೆ, ಈ ದೇಶದ ಸಾರ್ವಭೌಮತ್ವಕ್ಕೆ ನಾವೆಲ್ಲ ಬದ್ಧರಾಗಿರ್ತೀವಿ ಅಂತ ಹೇಳಿ ನಾವೆಲ್ಲರೂ ಪ್ರತಿಜ್ಞೆಯನ್ನ ಪ್ರತಿದಿನ ತಗೊಳ್ತೀವಿ. ನಿನ್ನೆನೂ ಸಹ ನಡೆದಂತ ಸ್ವತಂತ್ರ ದಿನಾಚರಣೆಯಲ್ಲಿ ಈ ಪ್ರತಿಜ್ಞೆಯನ್ನ ನಾವು ಪ್ರತಿಯೊಬ್ಬರು ಬೋಧಿಸಿದೀವಿ. ಇಂಥ ಸೊವೆರ್ನಿಟಿಗೆ ಗೌರವವನ್ನ ಧಕ್ಕೆ ತರುವಂತ ರೀತಿಯಲ್ಲಿ ಕಾಂಗ್ರೆಸ್ ಏನ್ ನಡವಳಿಕೆ ಮಾಡ್ಕೊಂಡಿದ್ದಾರೆ, ಈ ಕೂಡಲೇ ಸೋನಿಯಾ ಗಾಂಧಿ ಅವರು ಹಾಗೂ ರಾಹುಲ್ ಗಾಂಧಿ ಅವರು ಈ ಕೂಡಲೇ ಅವರು ಕ್ಷಮೆಯನ್ನ ಯಾಚಿಸಬೇಕು. ರಾಹುಲ್ ಗಾಂಧಿ ಅವರು ರಾಷ್ಟ್ರೀಯತೆಗೆ ಧಕ್ಕೆ ತರುವಂತ ರೀತಿಯಲ್ಲಿ, ಯಾಕಂದ್ರೆ ಸೋನಿಯಾ ಗಾಂಧಿ ಅವರು ಹೇಳಿದ ನಂತರ ಅವರು ಸಹ ಅಗೌರವನ್ನ ತೋರಿಸಿ ಅವರು ಸಹ ಓಡಾಡೋದನ್ನ ಮಾಡಿ ಅವರು ಸಹ ನಿಲ್ಲಿಸುವಂತ ಪ್ರಯತ್ನವನ್ನ ಮಾಡ್ತಾರೆ. ಇವತ್ತು ಹಾಡಾಡ್ತಿದ್ದಂತ ಗಾಯಕರಿಗೆ ನಾವು ಗೌರವವನ್ನ ಸಲ್ಲಿಸಬೇಕು. ಅಧಿನಾಯಕಿ ಹೇಳಿದ್ರು ಸಹ ಅವರು ಇಡೀ ರಾಷ್ಟ್ರಗೀತೆಯನ್ನ ವಂದೇ ಮಾತರಮನ್ನ ಅವರು ಸಂಪೂರ್ಣವಾಗಿ ಮುಗಿಸ್ತಾರೆ. ಹಾಗಾಗಿ ಅವರಿಗೆ ಗೌರವವನ್ನ ಸಲ್ಲಿಸಿ ಅವ್ರಿಗಿರುವಂತಹ ಸಾಮಾನ್ಯ ಜ್ಞಾನನೂ ಸಹ ಕಾಂಗ್ರೆಸ್ನ ಅಧಿನಾಯಕಿ ಹಾಗೂ ವಿರೋಧ ಪಕ್ಷದ ನಾಯಕರಿಗೆ ಈ ದೇಶದ
ವಿರೋಧ ಪಕ್ಷದ ನಾಯಕರಾಗಿರುವಂತಹ ರಾಹುಲ್ ಗಾಂಧಿ ಅವರಿಗೆ ಕನಿಷ್ಠ ಜ್ಞಾನ ಇದ್ದಿರೋದ್ರಿಂದ ಈ ಕೂಡಲೇ ಅವರು ಅವರ ವಿರೋಧ ಪಕ್ಷದ ನಾಯಕರ ಸ್ಥಾನಕ್ಕೂ ರಾಜೀನಾಮೆಯನ್ನ ಕೊಡಬೇಕು. ಈ ಕೂಡಲೇ ಗೃಹ ಇಲಾಖೆ ಅವ್ರ ವಿರುದ್ಧ ನಮ್ಮ ರಾಜ್ಯದಲ್ಲೂ ಸಹ ನಾವು ಕೇಸನ್ನ ಮೊಕದ್ದಮೆಯನ್ನ ದಾಖಲು ಮಾಡ್ತೀವಿ. ಈ ಕೂಡಲೇ ನಮ್ಮ ರಾಜ್ಯದ ಗೃಹ ಸಚಿವರು ಅವ್ರ ಪಾಪ ರಾಷ್ಟ್ರೀಯತೆ ಬಗ್ಗೆ ಜಾಸ್ತಿ ಮಾತಾಡ್ತಾ ಇರ್ತಾರೆ, ಕಾನೂನು ಬಗ್ಗೆ ಜಾಸ್ತಿ ಉಲ್ಲೇಖ ಮಾಡ್ತಾ ಇರ್ತಾರೆ. ಸಣ್ಣ ಸಣ್ಣ ಇನ್ಸಿಡೆಂಟ್ಗೂ ಸಹ ರಾಷ್ಟ್ರ ಭಕ್ತ ಸಂಘಟನೆಗಳನ್ನ ತರುವಂತ ಕೆಲಸವನ್ನ ಅವರು ಮಾಡ್ತಾ ಇರ್ತಾರೆ. ರಾಷ್ಟ್ರ ಭಕ್ತಿಗೆ ಪ್ರತೀಕವಾಗಿರುವಂತಹ ಸಂಘಟನೆಗಳ ಬಗ್ಗೆ ಮಾತಾಡೋದು ಬಿಟ್ಟು ರಾಷ್ಟ್ರ ವಿಭಜನೆಗೆ ಕಾರಣರಾದಂತ ಕಾಂಗ್ರೆಸ್ ಪಾರ್ಟಿಗೆ ಅವ್ರು ಏನ್ ಕ್ರಮ ಕೈಗೊಳ್ತಾರೆ ಅಂತ ನಾವು ಕಂಪ್ಲೇಂಟ್ ಕೊಟ್ಟ ನಂತರ ನಾವು ಸಹ ನೋಡ್ತೀವಿ. ಇವತ್ತು ಇಲ್ಲಿ ಬಂದಿರುವಂತ ಎಲ್ಲಾ ಕಾರ್ಯಕರ್ತರು ಪ್ರಬುದ್ಧ, ದೇಶಭಕ್ತ, ರಾಷ್ಟ್ರಭಕ್ತ, ದೇಶದ ಗೌರವಕ್ಕೆ, ಈ ನೆಲದ ಕಾನೂನಿಗೆ ಗೌರವ ಕೊಡುವಂತ ಕಾರ್ಯಕರ್ತರು. ನಾವು ಯಾರು ಸಹ ಇವತ್ತು ಯಾವುದೇ ರೀತಿಯಾದಂತ ಕಾನೂನು ಬಾಹಿರ ಘಟನೆಗೆ ನಾವು ಯಾರು ಕೈ ಹಾಕಲ್ಲ. ಆದ್ರೆ ನಾಳಿದ್ದೊಳಗಡೆ ಸೂಕ್ತ ಕ್ರಮ ಕೈಗೊಳ್ಳದೆ ಇದ್ರೆ ಸೋನಿಯಾ ಗಾಂಧಿ ಅವರು ಬಹಿರಂಗವಾಗಿ ಬಂದು ಕ್ಷಮೆಯನ್ನ ಯಾಚಿಸದೇ ಇದ್ರೆ ಖಂಡಿತವಾಗ್ಲೂ ನಾವು ಕಾಂಗ್ರೆಸ್ ಕಚೇರಿಯ ಮುತ್ತಿಗೆಯನ್ನ ಇನ್ 2-3 ದಿನದ ನಂತರ ಇಡೀ ರಾಜ್ಯದಲ್ಲಿರುವಂತಹ ಎಲ್ಲ ಜಿಲ್ಲಾ ಮಟ್ಟದ ಕಚೇರಿಗಳಿಗೆ, ರಾಜ್ಯದ ಕೆಪಿಸಿಸಿ ಕಚೇರಿಗೆ ಯುವ ಮೋರ್ಚಾದವರು ಮುತ್ತಿಗೆಯನ್ನ ಹಾಕ್ತಿವೆ. ಕಾಂಗ್ರೆಸ್ನ ಅಧಿನಾಯಕಿ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಬಹಿರಂಗವಾಗಿ ದೇಶದ ಎಲ್ಲ ಪ್ರಜೆಗಳಿಗೆ, ಈ ದೇಶದ ಕಟ್ಟ ಕಡೆಯ ಪ್ರಜೆಗೆ ಕ್ಷಮೆ ಯಾಚನೆ ಮಾಡೋವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತೆ. ಇವತ್ತು ಸಾಂಕೇತಿಕವಾಗಿ ವಂದೇ ಮಾತರಂ ಗೀತೆಗೆ ಗೌರವವನ್ನು ಸಲ್ಲಿಸುವ ಮುಖಾಂತರ ಅವರು ಅವರ ಕಚೇರಿಯಲ್ಲಿ ಅಪಮಾನ ಮಾಡಿದ್ರೆ ನಾವು ಆ ಗೀತೆಗೆ ಗೌರವ ತರೋ ರೀತಿಯಲ್ಲಿ, ದೇಶಭಕ್ತಿಯನ್ನ ಮೆರೆಯುವ ರೀತಿಯಲ್ಲಿ ಇವತ್ತು ಈ ಸಾಂಕೇತಿಕವಾದಂತಹ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಾನು ಆಗ್ಲೇ ಹೇಳಿದಂಗೆ 2-3 ದಿನಗಳ ಕಾಲಾವಕಾಶವನ್ನ ನೀಡ್ತೇವೆ. ಅವರೇನಾದ್ರೂ ಸೂಕ್ತ ಕ್ರಮ ವಹಿಸದೇ ಇದ್ರೆ, ಕ್ಷಮೆಯನ್ನ ಯಾಚಿಸದೇ ಇದ್ರೆ ಬೀದಿಗಿಳಿದು ಭಾರತೀಯ ಜನತಾ ಪಾರ್ಟಿಯ ಯುವ ಮೋರ್ಚಾ ಕಾರ್ಯಕರ್ತರು ಅವರಿಗೆ ಗಿರಾವ್ ಹಾಕುವಂತ ಕೆಲಸ ಮತ್ತು ನಮ್ಮ ರಾಜ್ಯ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳು ಹಾಗೂ ಅಧ್ಯಕ್ಷರು ಈ ಕೂಡಲೇ ನಾಡಿನ ಜನತೆಗೆ, ಕನ್ನಡ ಪ್ರಜೆಗಳಿಗೆ ಅವರು ಸಹ ಕ್ಷಮೆ ಯಾಚಿಸುವಂತ ಕೆಲಸವನ್ನ ಮಾಡಬೇಕು ಅಂತ ಈ ಮೂಲಕ ಆಗ್ರಹವನ್ನ ಮಾಡಿ, ಮತ್ತೊಮ್ಮೆ ಏನು ಕಾನೂನಿನ ಅಡಿಯಲ್ಲಿ ಅವರು ಮಾಡಿರುವಂತ ಅಪಮಾನಕ್ಕೆ ನಮ್ಮ ವಕೀಲರು ಸಂದೀಪ್ ರವಿ ಅವರು ಹೇಳಿರುವ ರೀತಿ 3 ವರ್ಷ ಜೈಲು ಶಿಕ್ಷೆ, ಕನಿಷ್ಠ 25,000 ದಂಡವನ್ನ ವಿಧಿಸುವಂತ ಕಾನೂನಿನ ಅಡಿಯಲ್ಲಿ ಸೆಕ್ಷನ್ 3 ಅಡಿಯಲ್ಲಿ ಅವರು ಕ್ರಮವನ್ನ ಪೊಲೀಸ್ ಇಲಾಖೆ ನಿರ್ವಹಿಸಬೇಕು. ಇದರ ಬಗ್ಗೆ ದಾಖಲೆಯನ್ನ ಇವತ್ತು ನಾವೆಲ್ಲರೂ ಇಲ್ಲಿ ಒಳಗಡೆ ಆ ವಿಡಿಯೋವನ್ನ ನಾವು ಪ್ರತಿಯೊಬ್ಬರು ಇಲ್ಲಿ ಕೂತಿರುವಂತಹ ಪ್ರತಿಯೊಬ್ಬ ಯುವ ಮೋರ್ಚಾ ಕಾರ್ಯಕರ್ತರು ಆ ವಿಡಿಯೋವನ್ನ ವೀಕ್ಷಿಸಿದ್ದೀವಿ. ಆ ವಿಡಿಯೋ ವೀಕ್ಷಿಸಿರುವಂತಹ ಆಧಾರದ ಮೇಲೆ ಇವತ್ತು ಕೇಸನ್ನ ದಾಖಲು ಮಾಡ್ತೀವಿ. ಮೊಕದ್ದಮೆಯನ್ನ ದಾಖಲು ಮಾಡಿಕೊಂಡು ನಮಗೆ ಸಹಕಾರವನ್ನ ಕೊಟ್ಟು ನಾವು ಯಾರು ಅನ್ಲಾಫುಲ್ ಆಗಿ ಎಲ್ಲೂ ಹೋಗಲ್ಲ. ಸೀದಾ ಇಲ್ಲಿಂದ ಮಲ್ಲೇಶ್ವರಂ ಪೊಲೀಸ್ ಠಾಣೆಗೆ ನಾವು ಪ್ರತಿಯೊಬ್ಬರು ಬರ್ತೀವಿ. ನಾವು ಬಂದು ಸಾಂಕೇತಿಕವಾಗಿ 5 ಜನ ಒಳಗಡೆ ಬಂದು ನಮ್ಮ ಜಿಲ್ಲಾಧ್ಯಕ್ಷರು, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಸಂದೀಪ್ ಅವರು, ದೀಪು ಅವರು, ನಾವು ಬಂದು 5 ಜನ ಈ ಕಂಪ್ಲೇಂಟ್ ಅನ್ನ ಕೊಡ್ತೀವಿ. ಕಂಪ್ಲೇಂಟ್ ಅನ್ನ ಸ್ವೀಕರಿಸಬೇಕು ಅಂತ ಈ ಮೂಲಕ ಪೊಲೀಸ್ ಇಲಾಖೆಯಲ್ಲಿ ನಾನು ಮನವಿಯನ್ನ ಮಾಡ್ತಾ, ಮತ್ತೊಮ್ಮೆ ಎಲ್ಲ ಯುವಕರಲ್ಲಿ ನಮ್ಮ ದೇಶ ಅತ್ಯಂತ ಸ್ವಾಭಿಮಾನದ ದೇಶ. ಇಡೀ ವಿಶ್ವದಲ್ಲಿ ಬೇರೆಲ್ಲ ದೇಶಗಳಿಗಿಂತ ಸ್ವಾಭಿಮಾನ, ಆತ್ಮಗೌರವ ಹೆಚ್ಚಿರುವಂತಹ ದೇಶ ಭಾರತ ದೇಶ. ಈ ಭಾರತ ದೇಶದ ನೆಲಕ್ಕೆ, ಈ ಭಾರತ ದೇಶದ ರೀತಿ ನೀತಿಗೆ, ನಮ್ಮ ಭಾರತೀಯ ಸಂಸ್ಕೃತಿಗೆ ಅಪಮಾನ ತಂದ್ರೆ ಖಂಡಿತವಾಗ್ಲೂ ಯಾವ ರೀತಿ ಸ್ವಾತಂತ್ರ್ಯ ಹೋರಾಟದಲ್ಲಿ 18 ವರ್ಷದ ಮೇಲ್ಪಟ್ಟಂತ ಎಲ್ಲ 18 ವರ್ಷ ಏನು ಯುವಕರು ಸಹ ಬಂದು ಈ ದೇಶಕ್ಕೋಸ್ಕರ ಪ್ರಾಣವನ್ನ, ಬಲಿದಾನವನ್ನ ಮಾಡಿದ್ದಾರೆ. ನಾವು ಈ ದೇಶದ ಅಖಂಡತೆಯನ್ನ, ರಾಷ್ಟ್ರೀಯತೆಯನ್ನ ಎತ್ತಿಡಲಿಕ್ಕೆ ಯುವ ಮೋರ್ಚಾ ಕಾರ್ಯಕರ್ತರು ಬೀದಿಗಿಳಿಯುವಂತ ಕೆಲಸವನ್ನ ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅಂತ ಮತ್ತೊಮ್ಮೆ ಕಾಂಗ್ರೆಸ್ನವರಿಗೆ ಎಚ್ಚರಿಕೆಯನ್ನ ನೀಡ್ತಾ, ನಮ್ಮೆಲ್ಲರಿಗೂ ಏನು ನಾವು ಇವತ್ತು ಸೇರಿದ್ದೀವಿ. ಸಾಂಕೇತಿಕವಾಗಿ ಇದಾದ ನಂತರ ನಮ್ಮ ರಾಷ್ಟ್ರ ಗೀತೆ ಜನಗಣಮನ ಸಹ ಇವತ್ತು ಇದಾದ ನಂತರ ನ್ಯಾಷನಲ್ ಆಂಥಮ್ ಅನ್ನ ಪ್ಲೇ ಮಾಡ್ತೀವಿ. ಎಲ್ಲರೂ ಅದಕ್ಕೆ ಗೌರವವನ್ನು ಸೂಚಿಸಿ ತುಂಬಾ ಶಾಂತಿ ರೀತಿಯಲ್ಲಿ ತೆರಳಿ ನಾವು ಕಂಪ್ಲೇಂಟ್ ಅನ್ನ ಕೊಡಬೇಕು ಈ ಮೂಲಕ ಕೋರ್ತಾ,
ಮತ್ತೊಮ್ಮೆ ನಾವೆಲ್ಲರೂ ಜೋರಾಗಿ ಘೋಷಣೆಯನ್ನ ಹಾಕೋಣ ಅಂತ ಹೇಳಿ ನಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತೀವಿ. ಬೋಲೋ ಭಾರತ್ ಮಾತಾ ಕಿ ಎರಡು ಕ್ಯಾಂಡಲ್ ಇದೆ, ಕ್ಯಾಂಡಲ್ ಅನ್ನೇ ಮೇಲೆ ಎತ್ತಿ, ಆರಾಮಾಗಿ ಎತ್ತಿ, ಮುಂದೆ ನೋಡ್ಕೊಂಡು ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಒಂದೇ ಒಂದೇ ಒಂದೇ, ಜಿಂದಾಬಾದ್ 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 ಜಿಂದಾಬಾದ್. ಈ ದೇಶಕ್ಕೆ ಒಂದೇ ಮಾತರಂ ಗೀತೆ ನೀಡಿದಂಥ ಬಂಕಿಂ ಚಂದ್ರ ಚಟೋಪಾಧ್ಯಾಯರವರಿಗೆ, ಚಟರ್ಜಿ ಅವರಿಗೆ, ಬಂಕಿಂ ಚಂದ್ರ ಚಟರ್ಜಿ ಅವರಿಗೆ, ಬಂಕಿಂ ಚಂದ್ರ ಚಟರ್ಜಿ ಅವರಿಗೆ, ರಾಷ್ಟ್ರಗೀತೆಗೆ ಅಪಮಾನ ಮಾಡಿದಂತ ಕಾಂಗ್ರೆಸ್ ಪಕ್ಷಕ್ಕೆ, ರಾಷ್ಟ್ರಗೀತೆಗೆ ಅಪಮಾನ ಮಾಡಿದಂತ ಶ್ರೀಮತಿ ಸೋನಿಯಾ ಗಾಂಧಿರವರಿಗೆ, ರಾಷ್ಟ್ರಗೀತೆಗೆ ಅಪಮಾನ ಮಾಡಿದಂತ ರಾಹುಲ್ ಗಾಂಧಿ ಅವರಿಗೆ, ರಾಷ್ಟ್ರಗೀತೆಗೆ ಅಪಮಾನ ಮಾಡಿದಂತ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, ರಾಷ್ಟ್ರಗೀತೆಗೆ ಅಗೌರವ ತೋರಿಸಿದಂತ ಕಾಂಗ್ರೆಸ್ ಪಕ್ಷದ ನಡೆಗೆ ಬಂಧಿಸಿ, ಬಂಧಿಸಿ ಬಂಧಿಸಿ, ರಾಷ್ಟ್ರಗೀತೆಗೆ ಅಪಗೌರವ ತೋರಿಸಿದ ಕಾಂಗ್ರೆಸ್ ಪಕ್ಷಕ್ಕೆ, ರಾಷ್ಟ್ರಗೀತೆಗೆ ಅಪಗೌರವ ತೋರಿಸಿದ ರಾಹುಲ್ ಗಾಂಧಿರವರಿಗೆ, ರಾಷ್ಟ್ರಗೀತೆಗೆ ಅಪಗೌರವ ತೋರಿಸಿದಂತ ಸೋನಿಯಾ